ಅಬ್ಬರದ ಮಳೆಗೆ ಹೈದರಾಬಾದ್ ತತ್ತರಿಸಿ ಹೋಗಿದೆ. ಆಟಿಕೆಗಳಂತೆ ಬೈಕ್ ಆಟೋಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಮಳೆಯಾಗಿದೆ ಅಂತ ಹೇಳಿ. ಪ್ರಮುಖ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಳೆಗೆ ಸಿಲುಕಿ ವಾಹನ ಸವಾರರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಪೂಲ್ ರೀತಿ ಫ್ಲೈಓವರ್ ಆಗಿದೆ. ಅದೇ ನೀರಿನಲ್ಲಿ ಜನರು ನಡೆದುಕೊಂಡು ಹೋಗ್ತಾ ಇದ್ದಾರೆ. ವಾಹನ ಸವಾರರು ಕೂಡ ಸಿಲುಕಿಕೊಳ್ಳುವಂತಹ ಪರಿಸ್ಥಿತಿ ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ. ಬೈಕ್ ಆಟೋಗಳು ಆ ಎಲ್ಲ ವಾಹನಗಳು ಕೂಡ ಯಾವ ರೀತಿಯಾಗಿ ತೇಲಿಕೊಂಡು ಹೋಗ್ತಾ ಇದೆ ಅಂತ ಹೇಳಿ. ಮುಂದಿನ 2-3 ದಿನವೂ ಕೂಡ ಇದೇ ರೀತಿಯಾಗಿ ಭಾರೀ ಮಳೆಯಾಗಲಿದೆ. ಹೈದರಾಬಾದ್ ಸೇರಿ ಇಡೀ ತೆಲಂಗಾಣದಲ್ಲಿಯೇ ಮಳೆ ಆಗಲಿದೆ ಅನ್ನೋದಾಗಿಯೂ ಕೂಡ ಮಾಹಿತಿ ಇದೆ. ಪ್ರಮುಖ ರಸ್ತೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಒಂದು ಕಡೆ ವಾಹನಗಳು ತೇಲಿಕೊಂಡು ಹೋಗ್ತಾ ಇದೆ. ಇನ್ನು ಎರಡನೆಯ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ರಸ್ತೆಯಲ್ಲಿ ಯಾವ ರೀತಿಯಾಗಿ ನೀರು ನಿಂತಿದೆ. ಸಂಪೂರ್ಣವಾಗಿ ಆ ರಸ್ತೆಯೇ ಜಲಾವೃತವಾಗಿದೆ. ಇನ್ನು ಆ ವಾಹನಗಳೇ ತೇಲ್ಕೊಂಡು ಹೋಗ್ತಾ ಇದೆ. ವಾಹನ ಸವಾರರಾದರೂ ಆ ಒಂದು ಸ್ಥಳದಲ್ಲಿ ಆ ನೀರಿನಲ್ಲಿ ಹೋಗುವಂಥದ್ದು ಹೇಗೆ ಅನ್ನುವಂಥ ಪ್ರಶ್ನೆ. ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ಇದೇ ರೀತಿಯಾಗಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮಳೆಗೆ ಸಿಲುಕಿ ವಾಹನ ಸವಾರರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಅಬ್ಬರದ ಮಳೆಗೆ ಇಡೀ ಹೈದರಾಬಾದೇ ತತ್ತರಿಸಿ ಹೋಗಿದೆ. ಮುಂದಿನ 2-3 ದಿನಗಳ ಕಾಲ ಇದೇ ರೀತಿಯಾಗಿ ಭಾರೀ ಮಳೆಯಾಗುವಂಥ ಸಾಧ್ಯತೆ ಕೂಡ ಇದೆ. ಹೈದರಾಬಾದ್ ಸೇರಿದಂತೆ ಇಡೀ ತೆಲಂಗಾಣದಲ್ಲಿ ಮಳೆ ಆಗಲಿದೆ. ಸ್ವಿಮ್ಮಿಂಗ್ ಪೂಲ್ ರೀತಿ ಆಗದೆ ಫ್ಲೈಓವರ್, ಆ ಫ್ಲೈಓವರ್ನಲ್ಲಿ ಯಾವ ರೀತಿಯಾಗಿ ನೀರು ನಿಂತಿದೆ ಅಂತ ಹೇಳಿಯೂ ಕೂಡ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಹೈದರಾಬಾದ್ನಲ್ಲಿ ಮಳೆಯ ಅವಾಂತರದಿಂದಾಗಿ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ, ಏನೆಲ್ಲ ಸಮಸ್ಯೆಗಳು ಆಗಿದೆ ಅಂತೇಳಿ. ಅದೇ ರೀತಿ ಬೆಂಗಳೂರಿನಲ್ಲಿ ಮಳೆಯಾಗಿ ಕೆಲವು ಸಮಸ್ಯೆಗಳು ಎದುರಾದಾಗ ಹೈದರಾಬಾದ್ ಮಾಧ್ಯಮಗಳು ಏನೋ ದೊಡ್ಡ ರೀತಿಯಲ್ಲಿ ಆಗಿದೆ ಅನ್ನೋದಾಗಿ ಉಲ್ಲೇಖವನ್ನು ಮಾಡ್ತಾರೆ. ಆ ರೀತಿ ಸುದ್ದಿಯನ್ನು ಬಿತ್ತರಿಸ್ತಾ ಹೋಗ್ತಾರೆ. ಆದರೆ ಇದೀಗ ಹೈದರಾಬಾದ್ನ ಸ್ಥಿತಿಯನ್ನು ನೋಡಬೇಕು, ನಿಜಕ್ಕೂ ಯಾವ ರೀತಿ ಆಗಿದೆ ಅಂಥೇಳಿ. ಈಗ ಏನು ಮಾಡ್ತಾರೆ ಅಂಥೇಳಿ, ಫ್ಲೈಓವರೇ ಸ್ವಿಮ್ಮಿಂಗ್ ಪೂಲ್ನಂತೆ ಆಗಿದೆ. ವಾಹನಗಳೆಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗ್ತಾ ಇದೆ. ಅದೇ ನೀರಿನಲ್ಲಿ ಜನರು ಪರದಾಡುವಂತಹ ಸ್ಥಿತಿ. ಇನ್ನು ರಸ್ತೆಯಲ್ಲಿ ನೀರು ನಿಂತಿದ್ರೆ ಆ ನೀರುಗಳೆಲ್ಲವೂ ಕೂಡ ಮನೆ ಒಳಗೆ ನುಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಮಳೆಯಿಂದಾಗಿ ಕೊಚ್ಚಿಕೊಂಡು ಹೋಗಿದೆ. ಇದೇ ರೀತಿಯಾಗಿ ಮುಂದಿನ 2-3 ದಿನಗಳ ಕಾಲವೂ ಕೂಡ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಈಗಲೇ ಈ ರೀತಿಯಾಗಿದೆ ಹೈದರಾಬಾದ್ನ ಕತೆ. ಇನ್ನು ಮುಂದೆ 2 ದಿನಗಳ ಕಾಲವೂ ಕೂಡ ಇದೇ ರೀತಿ ಮಳೆಯಾದ್ರೆ ಹೈದರಾಬಾದ್ನ ಕತೆ ಏನು ಅನ್ನೋದಾಗಿ ಒಟ್ಟಾರೆಯಾಗಿ ಹೈದರಾಬಾದ್ ಸೇರಿದಂತೆ ಇಡೀ ತೆಲಂಗಾಣದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. इकडे बल्ला नडिपोनी इकड़ा